ಸ್ವಾಗತ. ಗುರುಗಳೇ, ನೀವು ಆಗ್ಲೇ ಪ್ರಶಸ್ತಿಗಳು ಸಿಗ್ತಾವೆ ಅಂತಂದ್ರೆ ಅದು ಇಷ್ಟು ಜನದಲ್ಲಿ ಅವರಿಗೆ ಯಾಕೆ ಸಿಗಬೇಕು, ಅಷ್ಟು ಜನರ ಮಧ್ಯೆ ಇವರೇ ಬೆಟರ್ ಅನ್ನೋದು ಮಾತಾಡ್ತಾ ಇದ್ರಿ. ಅದನ್ನೇ ಯೋಗ ಅಂತ ಕರೀತಾರೆ. 100 ಜನಕ್ಕೂ ಯೋಗ್ಯತೆ ಇತ್ತು, ಅದ್ಯಾಕೆ 4 ಜನಕ್ಕೆ ಬಂತು, ಅದ್ಯಾಕೆ 5 ಜನಕ್ಕೆ ಬಂತು? ನಾನು ಹೇಳ್ತಾ ಇರೋದು ಲಕ್ಷಾಂತರ ಜನ ಇದ್ದಾರೆ, 100 ಜನ ಆಯ್ಕೆ ಮಾಡಿದ್ವಿ ನಾವು. ಅದ್ಯಾಕೆ 3 ರಿಂದ 4 ಜನ ಅಥವಾ 5 ಜನ 8 ಜನ 10 ಜನಕ್ಕೆ ಸಿಕ್ತು? ಅದೇ ಯೋಗ. ಆ ಯೋಗಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಗ್ರಹ ಇದೆ. ಆ ಗ್ರಹದ ಜೊತೆ ಒಂದೆರಡಲ್ಲ 3 ಗ್ರಹದ ಒಂದು ಆಧಿಪತ್ಯ ಅಂತ ಕರಿತೀವಿ. ಒಂದು ಶನಿ, ಒಂದು ಗುರು, ಒಂದು ಸೂರ್ಯ. ಈ 3 ಗ್ರಹಗಳು ಬಹಳ ವಿಶೇಷ. ಈ 3 ಗ್ರಹ 10ನೇ ಮನೆ 11ನೇ ಮನೆ ತೋರಿಸಿದಾಗ ಅವರಿಗೆ ಈ ರೀತಿಯಾಗಿರ್ತಕ್ಕಂಥ ಪ್ರಶಸ್ತಿಗಳು ಲಭಿಸುತ್ತೆ. ಇದೆ ಅದು ಅತ್ಯಂತ. ಸರ್, ಇನ್ನೊಬ್ಬರಿಗೆ ಆ ರೀತಿ ಬಂದಿಲ್ವಲ್ಲ ಸರ್, ಅವ್ರಿಗೂ ಶನಿ 10ನೇ ಮನೆ ಬಂದಿದೆ, ಅವ್ರಿಗೆ ಬಂದಿಲ್ವಲ್ಲ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಇನ್ನೂ 2-3 ವಿಚಾರಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ಈಗ ಸಮಯದ ಅಭಾವದಿಂದ ಆ್ಯಡ್ ಮಾಡಬೇಕಾಗಲ್ಲ. ಅವರಿಗೆ ಕಾಂಬಿನೇಷನಲ್ಲಿ ಇವನ್ D10ನಲ್ಲಿನೂ ಕೂಡ ಡಿವಿಷನಲ್ ಚಾರ್ಟ್ಸ್ ಅಂತ ನಾವು ಕರಿತೀವಿ. ಹಾಗೆ ಯೋಗಗಳು ಜಾಸ್ತಿ ಇರಬೇಕು. ಅಷ್ಟಕ ವರ್ಗದಲ್ಲಿ 10ನೇ ಮನೆಗೆ ಜಾಸ್ತಿ ನಂಬರ್ಸ್ ಬಂದಿರಬೇಕು. ಈ ರೀತಿ ಒಂದು ಕನ್ಸಾಲಿಡೇಟೆಡ್ ಆಗಿರ್ತಕ್ಕಂಥ ಅಸ್ಟ್ರಾಲಜಿಲಿ ಬರ್ತಕ್ಕಂಥ ಕಾಂಬಿನೇಷನ್ಸ್ ಮೇಲೆ ಹೋಗ್ತಾರೆ. ಈಗ ನಮಗೆ ನಕ್ಷತ್ರ ನಾಡಿಲಿ 10 ಬಂತು, ಸೂರ್ಯ 10 ಬಂತೋ, ಅಥವಾ ಶನಿ 10 ಬಂತೋ, ಅಥವಾ ಗುರು 10ನೇ ಮನೆ ಬಂದಿದ್ದಾನೆ, ದಶಾಭುಕ್ತಿ ಅಂತರ್ಭುಕ್ತಿ ಎಲ್ಲ ಒಂದು ಕಡೆ ಬಂದಿದ್ದಾನೆ ಅಂತಂದ್ರೆ ಹೌದಪ್ಪ, ಅವನಿಗೆ ಅರ್ಹ ಅಂತ ಹೇಳ್ತೀವಿ. ಉಳಿದ ಬೇರೆ ಬೇರೆ ವಿಚಾರಗಳಲ್ಲಿ, ಉಳಿದ ವಿಚಾರಗಳು ಅಂತಂದ್ರೆ ಅವನಿಗೆ ಒಂದು ದಶಾಂಶ ಚಾರ್ಟಲ್ಲಿ ಅಥವಾ ಅಷ್ಟಕ ವರ್ಗದಲ್ಲಿ ಅಥವಾ ಕೆಲವು A+ ಯೋಗಗಳು, A++ ಯೋಗಗಳಲ್ಲಿ ಹೆಚ್ಚು ಯೋಗಗಳು ಬಂದಿದೆ. ಹಾಗೆ ನಮ್ಮ ಈ ಭೃಗುನಂದನಾಡಿಯಲ್ಲಿ, ಹಾಗೆ ಸ್ವಲ್ಪ ಮಟ್ಟಿಗೆ ಸಂಖ್ಯಾಶಾಸ್ತ್ರದಲ್ಲೂ ಕೂಡ ಒಂದು ಸಂಖ್ಯೆ ಸ್ವಲ್ಪ ವೈಬ್ರೇಟ್ ಚೆನ್ನಾಗಾಗ್ತಾ ಇದೆ, ಹುಟ್ಟಿರೋದು, ಸಿಕ್ಕಿರೋ ಡೇಟ್ ಎಲ್ಲ, ಇವೆಲ್ಲ ಸೇರಿ ಒಂದಕ್ಕೊಂದಕ್ಕೆ ಫಿಲ್ಟರ್ ಆಗಿ ಮೇಲೆ ಹೋಗುತ್ತೆ. ಇದು ಜ್ಯೋತಿಷ್ಯದ ಒಂದು ಫಿಲ್ಟರಿಂಗ್ ಅಂತ ಕರಿತೀವಿ. ತಳಹದಿಲಿ ಎಲ್ಲರೂ ಕೂಡ ಶನಿನೋ ಅಥವಾ ಗುರುನೋ ಅಥವಾ ಸೂರ್ಯನೋ 10ನೇ ಮನೆ ತೋರಿಸ್ತಾ ಇದ್ರೆ ಅದು ಎಲ್ಲರೂ ಹರಹರು ಅಂತ ಬರುತ್ತೆ. ಅದರಲ್ಲಿ ಈಗ ಅಂತರ್ಭುಕ್ತಿಯಲ್ಲಿ ಸೂರ್ಯನೋ ಶನಿನೋ ಬಂದಿದ್ದಾನೆ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ, ಫಿಲ್ಟರ್ ಆಗ್ತಾರೆ. ಅದರಲ್ಲಿ ವಿಶೇಷವಾಗಿ ಸಬ್ಲಾಡ್ ಉಪನಕ್ಷತ್ರದಲ್ಲಿ ಸೂರ್ಯ ಮತ್ತೆ ಶನಿ ಮತ್ತೆ ಗುರು ಬಂದಿದ್ದಾನೆ, ಅಲ್ಲಿ ಫಿಲ್ಟರ್ ಆಗ್ತಾರೆ. ಫಿಲ್ಟರ್ ಆಗಿ ಹೋಗ್ತಾರೆ. ನೆಕ್ಸ್ಟ್ ಅಷ್ಟಕ ವರ್ಗದಲ್ಲಿ ಒಳ್ಳೆ ಪಾಯಿಂಟ್ಸ್ ಬಿದ್ದ ಅಲ್ಲಿ ಫಿಲ್ಟರ್ ಆಗ್ತಾರೆ. ಯೋಗಗಳು ಜಾಸ್ತಿ ಆಗ್ತದೆ, ಅಲ್ಲಿ ಫಿಲ್ಟರ್ ಆಗ್ತಾರೆ. ಫಿಲ್ಟರ್ ಆಗ್ತಾ ಮೇಲೆ ಹೋಗ್ತಾರೆ. ನಾವು ಹೇಗೆ ಇಲ್ಲಿ ಒಂದು ಸಂಸ್ಥೆನ ನಡೆಸ್ತೀವಲ್ಲ, ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಒಂದು ಆ ಕೆಲಸ ಕೊಡೋದು, ಯಾರು ಕೆಲಸ ಮಾಡ್ತಾ ಅವ್ರಿಗೆ ಅಪ್ಲಿಫ್ಟ್ಮೆಂಟ್ ಕೊಡೋದು, ಚೆನ್ನಾಗಿ ಮಾಡಿರೋ ರಿವಾರ್ಡ್ ಕೊಡೋದು, ಇವೆಲ್ಲವೂ ಕೂಡ ನಮ್ಮ ಅಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಭಗವಂತನ ಲೀಲೆಯಲ್ಲೂ ನಡೀತಾ ಇರುತ್ತೆ. ಅದಕ್ಕೆ ಎಲ್ಲಾರ್ಗೂ ಸಿಗಲ್ಲ, ಕೆಲವ್ರಿಗೆ ಮಾತ್ರ ನೋಡ್ಕೊಂಡು ಅವ್ರ ಕರ್ಮಾನುಸಾರ. ಕರ್ಮ ಅಂದ್ರೇನೆ ಅದು ಕೆಲಸ. ಅದಕ್ಕೆ ನಮಗೆ ಏನೇನು ರಿಸಲ್ಟ್ ಸಿಗುತ್ತೆ ಅಂದ್ರೆ ಕರ್ಮಾನುಸಾರವಾಗಿ ಸಿಗುತ್ತೆ. ಅದನ್ನ ತಲೆಯಲ್ಲಿ ಇಟ್ಕೋಬೇಕು. ಓಕೆ, ಕರೆ ತಗೊಳ್ಳೋಣ. ಹೆಲೋ 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 ಕರೆ ಕಟ್ಟಾಗಿದೆಯಾ? ಹಾ, ಸರಿ, ಓಕೆ. ಅದಕ್ಕೆ ನಮಗೆ ಮೇಲೆ ಫಿಲ್ಟರ್ ಆಗ್ತಾ ನಮಗೆ ಅದು ಜಡಿ ಹಿಡಿದಂಗೆ ಈ ಕಲ್ಲುಗಳೆಲ್ಲ ಹಾಕ್ಬಿಟ್ಟು ಜಡಿ ಹಿಡಿತಾ ಇರ್ತೀವಿ. ಸಣ್ಣದೆಲ್ಲ ಜೊಳ್ಳು ಗಿಳ್ಳು ಎಲ್ಲ ಬಿದೋಗ್ತಾ ಇರ್ತವೆ. ಅವರೆಲ್ಲ ಹರು ಅಂತ ಬಂದು ಕೂತಿರ್ತಾರಲ್ಲಿ. ಅಲ್ಲಾಡ್ಸ ಗಟ್ಟಿ, ಎಲ್ಲಾದ್ರಲ್ಲೂ ಗಟ್ಟಿಯಾಗಿ ಲಾಸ್ಟ್ ಅಲ್ಲಿ ಒಂದಷ್ಟು ಗಟ್ಟಿಗಳಲ್ಲಿ ಕೂತ್ಕೊಳ್ತವೆ. ಆ ಗಟ್ಟಿಗಳೇ ಈ ಒಂದು ಅವಾರ್ಡ್ಗೆ ಅರ್ಹರು. ನಮ್ಮಲ್ಲಿದೆಯಾ? ಇದ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗಲ್ಲ ಅಷ್ಟೇ. ಜ್ಯೋತಿಷ್ಯದಲ್ಲಿ ನಾವು ಪರಿಹಾರ ಮಾಡಿಕೊಂಡು ಯಾಕೆ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಯಾಕೆ ಅವಾರ್ಡ್ ತಗೋಬಾರ್ದು? ಯಾಕೆ ಪದ್ಮಭೂಷಣ ಪದ್ಮವಿಭೂಷಣ ಯಾಕೆ ತಗೋಬಾರ್ದು? ಸುಮ್ಮನೆ ಎಲ್ಲ ನನ್ನ ಜೀವನ ಚೆನ್ನಾಗೈತಿ ಗುರುಜಿಯಿಂದ, ಅವ್ರು ಯಾರ ಜೀವನ ಸರಿಯಾಗಿ ಮಾಡೋಕ್ಕಾಗಲ್ಲ. ಸಮಯ ಬಂದಿದೆ, ಇಂಥ ಸಮಯಕ್ಕಾಗತ್ತೆ ಅಂತ ಹೇಳೋನೇ ಜ್ಯೋತಿಷ್ಯ. ಆ ಜ್ಯೋತಿಷಿ ಸಮಯವನ್ನು ಹೇಳ್ತಕ್ಕಂಥ ಜ್ಯೋತಿಷ್ಯರ ಹತ್ರ ಹೋಗ್ಬೇಕೆ ಹೊರತು, ನೀನು ಹಂಗ್ ಮಾಡ್ಬಿಡು, ಪೂಜೆ ಮಾಡ್ಬಿಡು, ದೇವ್ರು ನಿಮ್ಗೆ ಹೊಲ್ದು ಬಿಡ್ತಾನೆ, ಅಲ್ಲಿ ಕಾಯ್ಕೊಂಡ್ ಕೂತಿರ್ತಾನೆ ಹಿಂಗೆ ಇಟ್ಕೊಂಡು. ದೇವ್ರು ಕಾಯ್ಕೊಂಡ್ ಕೂತಿರ್ತಾನೆ ಹಿಂಗೆ, ನೀನ್ ನನ್ನ ಕಾಯಿ ಹೊಡಿ, ನೀನ್ ನನ್ಗೆ ನಮಸ್ಕಾರ ಮಾಡು, ನಿನ್ಗೆ ಇಮಿಡಿಯೇಟ್ ಆಗಿ ಕೊಡ್ತೀನಿ. ಅದೇನು ಲಂಚಾವತಾರನ? ಅದು ಸ್ವಲ್ಪ ತಲೆಗೆ ಇಟ್ಕೋಬೇಕು. ಎಲ್ಲ ಪಬ್ಲಿಕ್ ಅವರು ಸ್ವಲ್ಪ ತಲೆಯಲ್ಲಿ ಮೆದ್ದಿಲ್ಬೇಕು. ದೇವಸ್ಥಾನಕ್ಕೆ ಹೋಗಿ ಬರೋದು ನೆಮ್ಮದಿಗೆ, ದೇವಸ್ಥಾನಕ್ಕೆ ಹೋಗಿ ಬರೋದು ನಮ್ಮ ಸಂಪ್ರದಾಯಕ್ಕೆ, ದೇವಸ್ಥಾನ ಹೋಗಿ ಬರೋದು ನಮ್ಮ ಪರಂಪರೆಗೆ.
ದೇವರು ನಮ್ಗೆಲ್ಲ ಕೊಟ್ಬಿಡ್ತಾನೆ, ಹೋಗಿ ಬಂದ್ರೆ. ನಾನು ಎಷ್ಟು ದೇವ್ರುಗಳು ಮುಕ್ಕುದ್, ಕೆಲವು ಹೆಂಗಸರುಗಳು ಇರ್ತಾರೆ, ಮಹಿಳೆಯರು ಮನೇಲಿ ಕೂತಿರ್ತಾರೆ, ಅಯ್ಯೋ ನಾನು ಬೆಳಿಗ್ಗೆ ಒಂದು ದೇವಸ್ಥಾನಕ್ಕೆ ಹೋದೆ, ಗಣಪತಿ ದೇವಸ್ಥಾನಕ್ಕೆ ಹೋದೆ, ಸಾಯಂಕಾಲ ಒಂದು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದೆ, ನಾಳೆ ಬೆಳಿಗ್ಗೆ. ಅಷ್ಟು ದೇವ್ರುಗಳಿಗೆ ಹೋದ್ರೆ ಅವ್ರಿಗೆ ಕನ್ಫ್ಯೂಷನ್, ಅಷ್ಟು ದೇವ್ರಿಗೆ ಹೋದ್ರೆ ಅವ್ರಿಗೆ ಕನ್ಫ್ಯೂಷನ್. ನಿನ್ನೆ ಈ ಅಮ್ಮ ಈ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೆ, ಇವತ್ತು ಇಲ್ಲಿ ಬಂದವಳೆ, ನಾಳೆ ಅಲ್ಲಿ ಹೋಗ್ತಾಳೆ. ಯಾವ ದೇವ್ರನ್ನೂ ಸರಿಯಾಗಿ ನೆಟ್ಟಿಗಿಟ್ಕೊಂಡಿಲ್ಲ ಈ ಅಮ್ಮ ಅಲ್ವಾ? ಸೊ ಅದಕ್ಕೆ ಒಂದು ಭಗವಂತ ಎಲ್ಲಿ ಕೂತ್ಕೊಳ್ತಾನೆ ಅಲ್ಲೇ ಬರ್ತಾನೆ ಅಂತ ಎಷ್ಟು ಜನ ಹೇಳಿದಾರೆ. ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ, ರಾಜ್ಕುಮಾರ್ ಅವ್ರ ಹಾಡಲ್ಲಿ ಎಷ್ಟು ಹೇಳಿದ್ದಾರೆ. ಎಲ್ಲಿ ಭಕ್ತ ಇರ್ತಾನೋ ಅಲ್ಲೇ ದೇವ್ರ ಪ್ರತ್ಯಕ್ಷ ಆಗ್ತಾನೆ. ಹಂಗಿರ್ಬೇಕಾದ್ರೆ ಯಾಕೆ ನೀವೆಲ್ಲ ಹೆಂಗಸರು ಓಡೋಗ್ತಾ ಇರ್ತೀರಾ? ಹೋಗ್ಬೇಕು, ಸಮಾಧಾನ. ಅತಿ ಮಾಡಿದಾಗ ರಿವರ್ಸ್ ಹೊಡೆಯುತ್ತೆ. ತುಂಬಾ ದೇವ್ರ ಪೂಜೆ ಮಾಡಿರೋರೆಲ್ಲ ಹೊಡ್ಸ್ಕೊಂಡಿದ್ದಾರೆ ನನ್ನ ಅನುಭವದಲ್ಲಿ. ಎಷ್ಟು ಬೇಕೋ ಅಷ್ಟು ಮಾಡಿದ್ರೆ ಭಗವಂತನ ಪ್ರೀತಿ. 3 ಹೊತ್ತು ನನ್ನ ಮುಂದೆ ಬಂದು ಕೂತ್ಕೊಂಡ್ರೆ ನಿನ್ಗೆ ಮಾಡಕ್ ಕೆಲಸ ಇಲ್ವಾ ಅಂತಾರೆ ಅಲ್ವಾ? ಹಾಗೆ ಮುಂದಕ್ಕೆ ಗುರುಗಳೇ, ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ. ಹೆಲೋ ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಮಂಡ್ಯದಿಂದ ಕರೆ ಮಾಡ್ತಿರೋದು. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ಮ ಅಕ್ಕನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಅವ್ರು ಹುಟ್ಟಿದ ದಿನಾಂಕ, ಸಮಯ ಮತ್ತೆ ಸ್ಥಳವನ್ನ ತಿಳಿಸಬಹುದಾ? ಹೌದು, 19/4/2001. 19/4/2001. ಸಮಯ ಬೆಳಗಿನ ಜಾವ 3:15. 3:15. ಹುಟ್ಟಿದ ಸ್ಥಳವನ್ನ ತಿಳಿಸಬಹುದಾ? ಮಂಡ್ಯದಲ್ಲಿ ಯಾವ ಜಾಗ ಅಂತ ಪರ್ಟಿಕ್ಯುಲರ್ ಆಗಿ? ಸಿಟಿನೇ ಇರುತ್ತೆ. ಇಲ್ಲ, ಅಷ್ಟೇ, ಮಂಡ್ಯ ನಗರ. ಸರಿ, ತಮ್ಮ ಪ್ರಶ್ನೆ ಏನಿದೆ? ಗುರುಗಳು ಇಲ್ಲಿದ್ದಾರೆ, ಮಾತನಾಡಿ. ಸರಿ, ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಕುಂಭ ಲಗ್ನ, ಕುಂಭ ರಾಶಿ. ಸದ್ಯಕ್ಕೆ ಇವಾಗ ದಶ ನಡೀತಾ ಇರೋದು 2029ವರೆಗೂ ಗುರುದಶ ನಡೀತಾ ಇರುತ್ತೆ. ಸೊ 12ನೇ ಮನೆ ಬಂದಿರತಕ್ಕಂಥದ್ದು ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಒಳ್ಳೇದು ಇದೆ, ತುಂಬಾ ಕೆಟ್ಟದ್ದು ಇದೆ. ಏನ್ ಕಾಂಬಿನೇಷನ್, ಏನ್ ಕೇಳ್ಬೇಕು? ಗುರುಜಿ, ನಮ್ಮ ಅಕ್ಕನಿಗೆ ಮದ್ವೆ ಆಯ್ತಲ್ಲ, ಅದಕ್ಕೆ ಮದ್ವೆ ಯಾವಾಗ ಏನ್ ಓದಿದ್ದಾರೆ? ಹೇಳ್ಬೇಕಾಯ್ತದೆ. 10th ಅಷ್ಟೇ ಗುರುಜಿ ಅವ್ರು ಓದಿರೋದು. 10th ಓದಿರೋದು. ಯಾವಾಗ ಇಲ್ಲಿ 12ನೇ ಮನೆ ಬರುತ್ತೆ, ಇಲ್ಲಿ 12ನೇ ಮನೆ ಬಂದಾಗ ವಿವಾಹ ಸ್ವಲ್ಪ ಅಷ್ಟು ಚೆನ್ನಾಗಿರಲ್ಲ. ಯಾಕಂದ್ರೆ 12ನೇ ಮನೆ ತುಂಬಾ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು. ಸೆಟ್ ಆಗದೆ ಕಷ್ಟ. 12 ಆರಿದ್ರೆ ಮಾತುಕತೆ ಆಗಬಹುದು, ಆದ್ರೆ ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಅರ್ಥ ಆಯ್ತಾ? ಏನಮ್ಮ? ಹೌದು, ಮಾತುಕತೆ ಹೋಗುತ್ತೆ, ಅಲ್ಲೇ ಕ್ಯಾನ್ಸಲ್ ಆಗುತ್ತೆ ಗುರುಜಿ. ಹೌದು, ಆ ಕಾರಣಕ್ಕೋಸ್ಕರ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಈಗ ನಡೀತಾ ಇರ್ತಕ್ಕಂಥ ಚಂದ್ರಭುಕ್ತಿಲೂ ಕೂಡ ಯೋಗ ಇಲ್ಲ. ಆದ್ರೆ ಇವ್ರಿಗೆ ದಶಾದಲ್ಲಿ 2029ವರೆಗೂ ಹೀಗೆ ನಡೀತಾ ಇರುತ್ತೆ. ಅಂತರ್ಭುಕ್ತಿಯಲ್ಲಿ ಮಾತ್ರ ನಾನು ಸಜೆಷನ್ ಕೊಡ್ತಕ್ಕಂಥದ್ದು. ಈಗ ನಡೀತಾ ಇರ್ತಕ್ಕಂಥ ಗುರುದಶದಲ್ಲಿ ಬರ್ತಕ್ಕಂಥದ್ದು 2026 ಜೂನ್ ಮುಗಿದ ಮೇಲೆ ಮಂಗಳ ಬರುತ್ತೆ. ಮಂಗಳನಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ 2-11 ಬರ್ತಾ ಇದೆ. ಕಷ್ಟದಿಂದ ಆಗುತ್ತೆ ಜೂನ್ ಆದ ಮೇಲೆ. ವೈವಾಹಿಕ ಜೀವನ ಸ್ವಲ್ಪ ಕಷ್ಟಕರವಾಗಿರೋದ್ರಿಂದ ಜಾತಕನ ಸೈಡ್ಗಿಟ್ಟು ಹುಡುಗ ಹುಡುಗಿ ಹೆಚ್ಚಾಗಿ ಮಾತಾಡಿ ಅವ್ರು ಓಕೆ ಅಂದ್ರೆ ಮಾತ್ರ ಮಾಡಬೇಕು, ಇಲ್ಲ ಅಂದ್ರೆ ಬೇಡ. ಇದು ಹಿರಿಯರು ನಿರ್ಣಯ ಆಗ್ತಕ್ಕಂಥ ಜಾತಕವಲ್ಲ, ಗಂಡ ಹೆಂಡತಿ ನಿರ್ಣಯ ಮಾಡ್ತಕ್ಕಂಥ ಜಾತಕ. ಜಾತಕದಲ್ಲಿ ಕೆಲವು ಹಿರಿಯರ ಯೋಗ ಅಂತ ಬರುತ್ತೆ, ಒಂದು ಗಾಂಧರ್ವ ಯೋಗ ಅಂತ ಬರುತ್ತೆ, ಇನ್ನೊಂದು ಕಿನ್ಪುರುಷ ಯೋಗ ಅಂತ ಬರುತ್ತೆ. ಅನೇಕ ಯೋಗಗಳು ನಾವು ಶಾಸ್ತ್ರದಲ್ಲಿ ಕಲ್ತಿರ್ತಕ್ಕಂಥದ್ದು. ಇಲ್ಲಿ ನಾವು 12ನೇ ಮನೆ ಬಂದಾಗ ಇವರಿಬ್ಬರು ಗಾಂಧರ್ವ ವಿವಾಹ ಅಂತ ಕರೀತಾರೆ. ಅಂದ್ರೆ ಮಾತಾಡಿ ಇಚ್ಛೆ ಪಟ್ಟು ನಾವು ಚೆನ್ನಾಗಿರ್ತೀವಿ, ನಿಮ್ಮ ಅನಿಸಿಕೆ ಏನು ಅಂತ. ಇವತ್ತಿನ ದಿವಸ ಎಲ್ಲರೂ ಗಾಂಧರ್ವ ವಿವಾದ ಮಾಡ್ಕೋತಾರೆ ಇಂಡೈರೆಕ್ಟ್ ಆಗಿ. ಹೇಗೆ ಅಂದ್ರೆ, ಗಂಡ ಹೆಂಡತಿ ಎಲ್ಲ ಒಪ್ಕೊಂಡ್ಬಿಡ್ತಾರೆ, ನೀವು ಇಬ್ರು ಮಾತಾಡ್ಕೊಂಡು ಹೋಗಿ ಅಂತಾರೆ. ಅಲ್ಲಿ ಮಾತಾಡ್ಬೇಕಾದ್ರೆ ಇವ್ರು ಏನ್ ಮಾತಾಡ್ತಾರೆ? ನಿನ್ಗೆ ಸಂಬಳ, ನಿನ್ಗೆ ಗಿಂಬಳ. ಹೇ, ಆ ದೊಡ್ಡವ್ರು ಹಿರಿಯರು ಇರ್ತಾರಲ್ಲ, ಸ್ವಲ್ಪ ಹೇಳ್ ಕಳಿಸ್ರಿ ಏನ್ ಮಾತಾಡ್ಬೇಕು ಅಂತ, ಜೀವನದಲ್ಲಿ ಏನ್ ಇಂಪಾರ್ಟೆಂಟ್ ಅಂತ ನೋಡ್ರಿ. ಹುಡುಗಿ ಹತ್ರ ಹೋಗಿನ ಮುಂಚೆ, ಹುಡುಗನ ಹತ್ರ ಹೋಗಿನ ಮುಂಚೆ ಅವ್ನು ಯಾವ ಕಂಪನಿ, ಏನ್ ಸ್ಯಾಲ್ರಿ ಅಂತ ಎಲ್ಲ ತಂದೆ ತಾಯಿ ವಿಚಾರಿಸ್ಕೊಂಡಿರ್ತಾರಲ್ವಾ ಹೆಚ್ಚು ಕಮ್ಮಿ. ಅಲ್ಲಿ ಹೋದ್ಮೇಲೆ ನನ್ ಚೆನ್ನಾಗಿ ನೋಡ್ಕೋತೀಯಾ, ನನ್ ಬೈತೀಯಾ ನೀನು, ನನ್ ಹೊಡಿತೀಯಾ, ಸ್ಯಾಡಿಸ್ಟಾ ನೀನು, ಆಮೇಲೆ ಜಮೀರ್ ಅಮರ್ತಾರೆ ದೇವ್ರು ಒಳ್ಳೇದ್ ಮಾಡ್ತದ, ಹಂಗ್ ಬಂದ್ಬಿಡ್ತದ ಅದು. ಸೊ ದಯವಿಟ್ಟು ಎಲ್ಲರ ತಲೆಯಲ್ಲಿ ಅಕ್ಕಲ್ಲಿರ್ಲಿ, ಜೀವನ ಚೆನ್ನಾಗಿಲ್ಲ, ಕಲಿಯುಗ ವರ್ಷ್ಟು. ಅರ್ಥ ಆಯ್ತಾ? ತಂದೆ ತಾಯಿಗಳೇ ಜಗಳಾಡ್ತಾರೆ, ಅಕ್ಕ ತಂಗಿರೇ ಜಗಳಾಡ್ತಾರೆ, ಅಣ್ಣ ತಮ್ಮರೇ ಜಗಳಾಡ್ತಾರೆ. ಅಂಥದ್ರಲ್ಲಿ ಎಲ್ಲೋ ಬಂದಿರೋದು ಯಾವುದೋ ಬೇರೆ ಕಡೆಯಿಂದ ಪ್ರಾಣಿ ತಗೊಂಡ್ಬಂದಿರ್ತೀರ. ಆ ಪ್ರಾಣಿ ಚೆನ್ನಾಗಿರ್ಬೇಕು ಅಂದ್ರೆ ಫಸ್ಟ್ ಚೆನ್ನಾಗಿ ಮಾತಾಡಿ ಬಾಂಧವ್ಯ ಬೆಳೆಸ್ಕೊಳ್ಳಿ. ನಾನು ಒಂದೇ ಒಂದು ಮಾತು ಎಲ್ಲರಿಗೂ, ಎಲ್ಲ ಹುಡುಗ ಹುಡುಗಿ ನೋಡೋಕೆ ಒಂದೇ ಒಂದು ಹೇಳ್ತೀನಿ, ಒಂದೇ ಒಂದು ಮಾತು. ಅಲ್ಲಿ ನಿಮ್ಮ ಮಾತುಕತೆ ಡಿಸ್ಕಷನಲ್ಲಿ ಬೈದಾಡೋದು, ಒಡೆದಾಡೋದು, ಅನುಮಾನ ಪಡೋದು ಇದೆಲ್ಲ ಮಾಡಬೇಡಿ ಅಂತ. ಅವ್ರಿಗೆ ತಪ್ಪಾದರೂ ಕೂಡ ನಾನು ಕೇಳಿದ್ರೆ ಸಾರಿ, ನೀನು ಕೇಳು, ನೀನು ತಪ್ಪಾಡ, ನಂಗೆ ಸಾರಿ, ಇಮ್ಮಿಡಿಯೇಟ್ ಬೇಗ, ಅದು ಜಾಸ್ತಿ ಹೇಳ್ಕೊಂಡು ಹೋಗ್ಬಾರ್ದು ಅಂತ ಇದನ್ನು ಮಾತಾಡಬೇಕು.
ಹುಡುಗಿ ಮಾತಾಡ್ಕೊತಾರೆ. ಅಲ್ಲೇನು ನೀನು ಯಾವಾಗ US ಹೋಗ್ತೀಯಾ, ನೀನು ಯಾವಾಗ ಅಮೆರಿಕಕ್ಕೆ ಹೋಗ್ತೀಯಾ, ಹಾಯ್ ಹೋಗೋ ಟೈಮ್ ಬಂದರೆ ಹೋಗೇ ಹೋಗ್ತಾರ್ರಿ. ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದನ್ನ ನೋಡ್ಕೊಳ್ಳಿ ಫಸ್ಟು. ನಿಮಗೆಲ್ಲ ಈ ಯಂಗ್ಸ್ಟರ್ಸ್ಗೆ ಬುದ್ಧಿ ಇಲ್ಲ, ದೊಡ್ಡವ್ರಿಗೆ ಇನ್ನೂ ಬುದ್ಧಿ ಇಲ್ಲ. ಅವ್ರಿಗಾರು ಪಾಪ ಬುದ್ಧಿ ಇಲ್ಲ, ಏನು ಕೇಳಬೇಕು ಗೊತ್ತಾಗಲ್ಲ. ದೊಡ್ಡವ್ರಿಗಂತೂ ಇತಿ ಬುದ್ಧಿ ಇಲ್ಲ. ಅವ್ರಿಗೆ ಟ್ರೈನ್ ಮಾಡಬೇಕು. ಏನು ಕೇಳಬೇಕು ಅಂದರೆ ಜೀವನದ ಬಗ್ಗೆ ಕೇಳಬೇಕು, ಜೀವನದ ಮೌಲ್ಯಗಳ ಬಗ್ಗೆ ಕೇಳಬೇಕು, ಕ್ಯಾರೆಕ್ಟರ್ ಬಗ್ಗೆ ಕೇಳಬೇಕು. ಚೆನ್ನಾಗಿ ನೋಡ್ಕೋತೀಯ, ನಾನು ಮದುವೆ ಆದಮೇಲೆ ಅಷ್ಟೇ ಫೈನಲ್ ಅದು ಅಂತ ನೋಡ್ಕೋಬೇಕು ಅಂತ ಬರಬೇಕು. ಚೆನ್ನಾಗಿ ಮಾತಾಡ್ತೀಯ, ಚೆನ್ನಾಗಿ ನೋಡ್ಕೊಳ್ತೀಯ, ಬೈಯಲ್ವಾ, ನನಗೆಲ್ಲಾನು ಹೆಲ್ಪ್ ಮಾಡ್ತೀಯಾ ನಾನು ಮಾಡೋ ಕೆಲಸಕ್ಕೆ, ನಿನಗೇನು ಬೇಕು ಹೇಳು. ಅದು ಗಿವ್ ಅಂಡ್ ಟೇಕ್ ಇರಬೇಕು. ನಾಟ್ ಓನ್ಲಿ ಗಿವ್, ನಾಟ್ ಓನ್ಲಿ ಟೇಕ್, ಇದು ಗಿವ್ ಟೇಕ್ ಇರಬೇಕು. ಒಳ್ಳೆಯದಾಗಲಿ. ಗುರುಗಳೇ, ಇಷ್ಟು ಹೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮೆಲ್ಲ ಪ್ರಶ್ನೆಗಳಿಗೆ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ, ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸೋದಕ್ಕೆ ತಮಗೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ನಕ್ಷತ್ರ ನಾಡಿ. ನೋಡ್ತಾ ಇರಿ ಜನತಾ ಟಿವಿ, ಸದಾ ಜನಪರ.